ದುಶ್ಮನ್ ಪೆಟ್ರೋಲ್. ದುಶ್ಮನ್ ಜಾಸ್ತಿ ಆದಷ್ಟು ಅವನು ಜಾಸ್ತಿ ಉರಿತಾನೆ. ದಗ 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 ದಗ. ನಮಸ್ಕಾರ ಸ್ನೇಹಿತರೆ, ಇಂದು ಹರೀಶ್ ರಾಯ್ ರವರು ಕೊನೆಯುಸಿರೆಳೆದಿದ್ದಾರೆ. ಹರೀಶ್ ರಾಯ್ ರವರು ಕಷ್ಟದಲ್ಲಿದ್ದಾಗ ದರ್ಶನ್ ಇರಬಹುದು, ಧ್ರುವ ಸರ್ಜಾ ಇರಬಹುದು, ಪ್ರತಿಯೊಬ್ಬರು ಹರೀಶ್ ರಾಯ್ ರವರಿಗೆ ಸಹಾಯ ಮಾಡಿದ್ದಾರೆ. ಆದರೆ KGF ನ ಚಾಚಾಗೆ ಯಶ್ ರವರು ಯಾಕೆ ಸಹಾಯ ಮಾಡಿಲ್ಲ? ಯಶ್ ರವರು ಸ್ವಾರ್ಥಿ ಅಂತೆಲ್ಲ ಬೆಳಗ್ಗಿನಿಂದ ಜನರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಹರೀಶ್ ರಾಯ್ ಅವರನ್ನ ನೋಡಲು ಬಂದಾಗ ಯಶ್ ರವರ ಕಾಲಿಗೆ ಬಿದ್ದಿದ್ದಾರೆ ಹರೀಶ್ ರಾಯ್ ರವರ ಮಕ್ಕಳು. ಅದಕ್ಕೆ ಯಶ್ ರವರು ಮಾಡಿರುವ ಕೆಲಸ ಈಗ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ. ಯಾರೆಲ್ಲ ಯಶ್ ರವರನ್ನು ಬೈತಿದ್ದಾರೋ ಅವರು ತಪ್ಪದೇ ಈ ವಿಡಿಯೋವನ್ನ ಕೊನೆವರೆಗೂ ನೋಡಲೇಬೇಕು. ಅದಕ್ಕೂ ಮುನ್ನ ಈ ನೋವನ್ನು ಹರೀಶ್ ರಾಯ್ ರವರ ಕುಟುಂಬ ಸಹಿಸಿಕೊಳ್ಳಲು ಆ ದೇವರು ಶಕ್ತಿ ನೀಡಲಿ ಹಾಗೂ ಹರೀಶ್ ರಾಯ್ ರವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ, ಮತ್ತು ತಪ್ಪದೇ ಓಂ ಶಾಂತಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಹರೀಶ್ ರಾಯ್ ರವರಿಗೆ ಕ್ಯಾನ್ಸರ್ ಬಂದು ಬಳಲುತ್ತಿದ್ದರು. ಅನೇಕ ತಿಂಗಳಿನಿಂದ ಹರೀಶ್ ರಾಯ್ ರವರಿಗೆ ಚಿಕಿತ್ಸೆಗೆ ಸಹಾಯ ಮಾಡಿ ಎಂದು ಹಲವು ಯೂಟ್ಯೂಬ್ ಚಾನೆಲ್ ಇರಬಹುದು ಮತ್ತು ಮಾಧ್ಯಮಗಳಲ್ಲೂ ಸಹ ಪ್ರಸಾರವಾಗಿತ್ತು. ಅದರಂತೆಯೇ ಸಾವಿರಾರು ಮಂದಿ ಹಣವನ್ನ ಸಹಾಯ ಮಾಡಿದ್ರು. ಇನ್ನು ನಟ ನಟಿಯರು ಕೂಡ ಅವರ ಕೈಲಾದ ಸಹಾಯ ಮಾಡಿದ್ರು. ಇನ್ನು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಹರೀಶ್ ರಾಯ್ ರವರಿಗೆ ಆರ್ಥಿಕ ಸಂಕಷ್ಟ ಎದುರಾಗಿದ್ದು ಹೇಗೆ? ಹರೀಶ್ ರಾಯ್ ರವರಿಗೆ ಭೂಗತ ಲೋಕದ ಕನೆಕ್ಷನ್ ಕೂಡ ಇತ್ತು. 9 ತಿಂಗಳ ಜೈಲು ವನವಾಸ ಕೂಡ ಮಾಡಿದ್ದಾರೆ. ಹರೀಶ್ ರಾಯ್ ರವರ ಜೀವನದ ಕತೆ ಯಾವ ಸಿನಿಮಾ ಸ್ಟೋರಿಗೂ ಕೂಡ ಕಮ್ಮಿ ಇಲ್ಲ. ಅವರ ಸಂಪೂರ್ಣ ಮಾಹಿತಿ ನಿಮಗಾಗಿ. ಹರೀಶ್ ರಾಯ್ ರವರು ಹುಟ್ಟಿದ್ದು ಉಡುಪಿಯಲ್ಲಿ. ಮನೆಯಲ್ಲಿ ಎಲ್ಲಾ ರೀತಿಯ ಅನುಕೂಲಗಳಿದ್ದವು ಮತ್ತು ತಂದೆ ದೊಡ್ಡ ಜಮೀನ್ದಾರರಾಗಿದ್ರು. ಮನೆಯಲ್ಲಿ ಶ್ರೀಮಂತಿಕೆ ತುಂಬಿ ತುಳುಕುತ್ತಿದ್ದ ಕಾರಣ ಹರೀಶ್ ರಾಯ್ ರವರಿಗೆ ವಿದ್ಯಾಭ್ಯಾಸ ಅಂದ್ರೆ ಅಷ್ಟಕ್ಕಷ್ಟೆ. ಸದಾಕಾಲ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದೇ ಹರೀಶ್ ರಾಯ್ ರವರ ಕೆಲಸವಾಗಿತ್ತು. ಇನ್ನು ತುಂಬಾ ತಲೆಹರಟೆಯಾಗಿದ್ದ ಹರೀಶ್ ರಾಯ್ ರವರು 8ನೇ ಕ್ಲಾಸ್ನಲ್ಲಿ ಸ್ಕೂಲ್ನಲ್ಲಿ ಜಗಳ ಆಡ್ಕೊಂಡಿದ್ರು. ಅದಕ್ಕಾಗಿ ಸ್ಕೂಲ್ನ ಪ್ರಿನ್ಸಿಪಾಲರು ನಾಳೆ ಶಾಲೆಗೆ ಬರುವಾಗ ನಿಮ್ಮ ತಂದೆ ತಾಯಿಯ ಸಮೇತ ಬರಬೇಕು, ಇಲ್ಲವಾದ್ರೆ ಸ್ಕೂಲ್ಗೆ ಬರಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಇನ್ನು ತಂದೆಗೆ ಗೊತ್ತಾಗ್ಬಿಟ್ರೆ ಹೊಡಿತಾರೆ ಅನ್ನುವಂತಹ ಒಂದೇ ಕಾರಣಕ್ಕೆ 8ನೇ ಕ್ಲಾಸ್ಗೆ ಹರೀಶ್ ರಾಯ್ ರವರು ಮನೆ ಬಿಟ್ಟು ಓಡಿ ಹೋದ್ರು. ಉಡುಪಿಯಿಂದ ಸೀದಾ ಬಾಂಬೆಗೆ ಹೋಗಿ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಕಾಲ ಕಳೆದ್ರು. ಇದಾದ ಬಳಿಕ ಮತ್ತೆ 2 ವರ್ಷಗಳ ನಂತರ ಊರಿಗೆ ವಾಪಸ್ ಬಂದ್ರು. ಊರಿಗೆ ಬಂದ ಹರೀಶ್ ರಾಯ್ ರವರಿಗೆ ಮುಂಬೈನ ಗಾಳಿ ಸೋಕಿತ್ತು. ಮುಂಬೈನಲ್ಲಿ ರೌಡಿಸಂ ಗಲಾಟೆಗಳನ್ನ ಸದಾ ನೋಡ್ತಿದ್ದ ಹರೀಶ್ ರಾಯ್ ರವರು ತಮ್ಮ ಊರಿಗೆ ಬಂದ ಮೇಲೆ ರೌಡಿಸಂ ಮಾಡೋಕೆ ಶುರು ಮಾಡಿದ್ರು. ಆಗಲೇ ಅವರ ಮೇಲೆ ರೌಡಿ ಶೀಟ್ ಕೂಡ ಓಪನ್ ಆಗಿತ್ತು. ಅನೇಕ ಡಾನ್ಗಳನ್ನ ರೌಡಿಗಳನ್ನ ಪರಿಚಯ ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ರೌಡಿಸಂ ಮಾಡೋಕೆ ಹೋಗಿ ಒಬ್ಬ ವ್ಯಕ್ತಿಗೆ ಚಾಕು ತೋರಿಸಿ ವಾರ್ನಿಂಗ್ ಕೊಟ್ಟು ಕಳಿಸಿದ್ರು. ಆದರೆ ಕೆಲವೇ ದಿನಗಳಲ್ಲಿ ಬೇರ್ಯಾರೋ ಆ ವ್ಯಕ್ತಿಯನ್ನ ಚಾಕುವಿನಿಂದ ಸಾಯಿಸಿದ್ರು. ಆದರೆ ಈ ಕೇಸ್ ಹರೀಶ್ ರಾಯ್ ರವರ ತಲೆಗೆ ಕಟ್ಟಲಾಗಿತ್ತು. ಇದೇ ಸಂದರ್ಭದಲ್ಲಿ ಹರೀಶ್ ರಾಯ್ ರವರು ಊರು ಬಿಟ್ಟು ಬೆಂಗಳೂರು ಸೇರಿದ್ರು. ಚಿಕ್ಕ ವಯಸ್ಸಿನಿಂದಲೂ ಸಹ ಹರೀಶ್ ರಾಯ್ ರವರಿಗೆ ಸಿನಿಮಾಗಳಂದ್ರೆ ಹುಚ್ಚು. ಅದಕ್ಕಾಗಿ ತಮ್ಮದೇ ಊರಿನ ವ್ಯಕ್ತಿಯಾದ ಉಪೇಂದ್ರರನ್ನು ಭೇಟಿಯಾಗಲು ಪ್ರಯತ್ನ ಪಟ್ರು. ಉಪೇಂದ್ರರವರ ಪರಿಚಯವಾಗುತ್ತಿದ್ದಂತೆಯೇ ಖುದ್ದು ಉಪ್ಪಿನೇ ಬೆರಗಾಗಿದ್ರು. ಯಾಕಂದ್ರೆ ಹರೀಶ್ ರಾಯ್ ರವರು ನೋಡಲು ತುಂಬಾ ಪಾಶ್ ಆಗಿ ಕಾಣಿಸ್ತಿದ್ರು ಮತ್ತು ಉದ್ದನೆಯ ಕೂದಲಿದ್ದ ಕಾರಣ ವಿಲನ್ ಪಾತ್ರಗಳಿಗೆ ಸೂಟ್ ಆಗ್ತಾರೆ ಅನ್ನುವಂತಹ ಕಾರಣಕ್ಕೆ ಉಪೇಂದ್ರರವರ ಓಂ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿತು. ಅದರಲ್ಲಿ ರಾಯ್ ಎಂಬ ವಿಲನ್ ಪಾತ್ರ ವಹಿಸಿದ್ರು. ಈ ಸಿನಿಮಾ ಅವರ ದಿಕ್ಕನ್ನೇ ಬದಲಿಸಿ ಬಿಡ್ತು. ಅನೇಕ ಸಿನಿಮಾ ಆಫರ್ಗಳು ಬರಲು ಶುರುವಾಯಿತು. ರಾತ್ರೋರಾತ್ರಿ ಕನ್ನಡದ ಟಾಪ್ ವಿಲನ್ ಆಗಿ ಹೊರಹೊಮ್ಮಿದ್ರು. ಮೆಜೆಸ್ಟಿಕ್, ಉಡೀಸ್, CBI ದುರ್ಗ, ಜೋಡಿ ಹಕ್ಕಿ, ನಲ್ಲ ಸೇರಿದಂತೆ 100 ಫಿಲ್ಮ್ಗಳಲ್ಲಿ ನಟಿಸಿದ್ರು. ಎಲ್ಲವೂ ಚೆನ್ನಾಗಿ ನಡೀತಿದ್ದ ಸಂದರ್ಭದಲ್ಲಿ ಅವರ ಮೇಲೆ ಕೊಲೆ ಆರೋಪದ ಕೇಸ್ ಕಾರಣದಿಂದ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಆಗ ಸಿನಿಮಾಕ್ಕೆ ಬ್ರೇಕ್ ಬಿದ್ದಿತ್ತು. ಯಾಕಂದ್ರೆ ಹರೀಶ್ ರಾಯ್
ತಪ್ಪಿತಸ್ಥ ಎಂದು ಕೋರ್ಟ್ ಆದೇಶವನ್ನ ನೀಡಿತು. ಇದೇ ಸಂದರ್ಭದಲ್ಲಿ ಜೈಲಿನಲ್ಲಿ ಅವರಿಗೆ ಮುತ್ತಪ್ಪ ರೈ ಪರಿಚಯವಾದರು. ಇಬ್ಬರು ಒಂದೇ ಊರಿನವರಾದ ಕಾರಣ ಸಿಕ್ಕಾಪಟ್ಟೆ ಹತ್ತಿರವಾದರು. 9 ತಿಂಗಳ ಬಳಿಕ ಜೈಲಿನಿಂದ ಬಿಡುಗಡೆಯಾದರು. ಅವರು ಬಿಡುಗಡೆ ಆಗೋಕೆ ಮುತ್ತಪ್ಪ ರೈರವರೇ ಸಹಾಯ ಮಾಡಿದ್ರು ಎಂಬ ಮಾತು ಇವತ್ತಿಗೂ ಕೂಡ ಇದೆ. ಇನ್ನು ಮತ್ತೆ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಿದ್ರು. ಆದರೆ KGF ಸಿನಿಮಾದಲ್ಲಿ ಚಾಚಾ ಪಾತ್ರ ಅವರ ಜೀವನದ ದಿಕ್ಕನ್ನೇ ಬದಲಿಸಿ ಬಿಡ್ತು. ಈ ಪಾತ್ರದಿಂದ ಮತ್ತೆ ಹರೀಶ್ ರಾಯ್ ರವರ ಕೆರಿಯರ್ಗೆ ದೊಡ್ಡ ತಿರುವು ಸಿಕ್ತು. ಆದರೆ ದೇವರ ಆಟನೇ ಬೇರೆಯಾಗಿತ್ತು. ಯಾಕಂದ್ರೆ ಹರೀಶ್ ರಾಯ್ ರವರಿಗೆ ಇಡೀ ದೇಹವೆಲ್ಲ ಕ್ಯಾನ್ಸರ್ ಆವರಿಸಿತ್ತು. ಹರೀಶ್ ರಾಯ್ ರವರಿಗೆ ಗಂಟಲ ಬಳಿ ಒಂದು ಚಿಕ್ಕ ಗಡ್ಡೆಯಾಗಿತ್ತು. KGF ನಂತಹ ಸಿನಿಮಾಗಳಲ್ಲಿ ಶೂಟಿಂಗ್ ಮಾಡ್ತಿದ್ದ ಕಾರಣ ಚೆಕಪ್ ಮಾಡಿಸೋಕೆ ಅವರಿಗೆ ಟೈಮೇ ಇರಲಿಲ್ಲ. KGF ಸಿನಿಮಾದಲ್ಲೂ ಅವರ ಎಡಭಾಗದ ಗಂಟಲಿನ ಹತ್ತಿರ ನೀವು ನೋಡಬಹುದು ಒಂದು ಗಡ್ಡೆ ಇದೆ. ಇನ್ನು ಶೂಟಿಂಗ್ ಬ್ಯುಸಿನಲ್ಲಿ ತಮ್ಮ ಜೀವನವನ್ನ ತಾವೇ ಹಾಳು ಮಾಡಿಕೊಂಡ್ರು. ಚಿಕ್ಕ ಗಡ್ಡೆ ಹೋಗಿ ಥೈರಾಯ್ಡ್ ಕ್ಯಾನ್ಸರ್ ಆಯಿತು. ಆ ಕ್ಯಾನ್ಸರ್ ದೇಹದ ಹೊಟ್ಟೆ ಸೇರಿದಂತೆ ಇನ್ನಿತರ ಭಾಗಗಳಿಗೆಲ್ಲ ಹರಡಿತು. ಸತತ 3 ವರ್ಷಗಳ ಕಾಲ ಈ ಕ್ಯಾನ್ಸರ್ ಅನ್ನ ಹೋರಾಡ್ತಾನೆ ಬಂದ್ರು. ಅವರ ಕ್ಯಾನ್ಸರ್ ವಿಷಯ ತಿಳಿತಿದ್ದಂತೆಯೇ ದರ್ಶನ್, ಯಶ್ ಸೇರಿದಂತೆ ಅನೇಕರು ಅವರಿಗೆ 2 ವರ್ಷಗಳ ಹಿಂದೆನೆ ಸಹಾಯ ಮಾಡಿದ್ರು ಎಂದು ಹರೀಶ್ ರಾಯ್ ರವರೇ ಹಲವಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ರು. ಆದರೆ ಅವರ ಚಿಕಿತ್ಸೆಗೆ ಬರೋಬ್ಬರಿ 80 ಲಕ್ಷ ರೂಪಾಯಿ ಬೇಕಾಗುತ್ತದೆ, ದಯವಿಟ್ಟು ಸಹಾಯ ಮಾಡಿ ಎಂದು ಹರೀಶ್ ರಾಯ್ ರವರು ಕೇಳಿಕೊಂಡಿದ್ರು. ಆಗ ಅನೇಕ ನಟ ನಟಿಯರು ಮುಂದೆ ಬಂದು ತಮ್ಮ ಕೈಲಾದ ಸಹಾಯವನ್ನ ಮಾಡಿದ್ರು. ಧ್ರುವ ಸರ್ಜಾ ರವರು 11 ಲಕ್ಷ ರೂಪಾಯಿ ನೀಡಿದ್ರು. ಆದರೆ ದರ್ಶನ್ ಮತ್ತು ಯಶ್ ರವರು ಯಾಕೆ ಸಹಾಯ ಮಾಡ್ತಿಲ್ಲ ಎಂಬ ಪ್ರಶ್ನೆಗಳು ಶುರುವಾಯಿತು. ದರ್ಶನ್ ರವರೇನೋ ಜೈಲು ಪಾಲಾದ್ರು, ಆದರೆ ಯಶ್ ರವರು ಯಾಕೆ ಸಹಾಯ ಮಾಡ್ತಿಲ್ಲ, ಯಶ್ ರವರು ಮಾಡಿದ್ದು ತಪ್ಪು ಅಂತೆಲ್ಲ ಸುದ್ದಿಗಳು ಹರಿದಾಡಿತು. ಆದರೆ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ರವರು ಟಾಕ್ಸಿಕ್ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ರೂ ಸಹ ಹರೀಶ್ ರಾಯ್ ರವರ ಅಂತಿಮ ದರ್ಶನಕ್ಕೆ ಓಡೋಡಿ ಬಂದಿದ್ದಾರೆ. ಬಂದ ಸಂದರ್ಭದಲ್ಲಿ ಹರೀಶ್ ರಾಯ್ ರವರ ಚಿಕ್ಕ ಮಗ ಕಾಲಿಗೆ ಬಿದ್ದು ಯಶ್ ರವರ ಬಳಿ ಕಣ್ಣೀರು ಹಾಕ್ತಾನೆ. ಅಲ್ಲಿಂದ ಅವರ ಕೈಯನ್ನು ಹಿಡಿದುಕೊಂಡು ಹೋಗಿ ಯಶ್ ರವರು ತಮ್ಮ ಕಾರ್ ಒಳಕ್ಕೆ ಕೂರಿಸಿಕೊಂಡು ದೊಡ್ಡ ಬ್ಯಾಗ್ ತುಂಬಾ ಹಣವನ್ನ ನೀಡಿದ್ದಾರೆ ಮತ್ತು ಇದನ್ನು ನೀವು ದಯವಿಟ್ಟು ನಿಮ್ಮ ತಾಯಿಗೆ ಕೊಟ್ಟು ಬಿಡು ಎಂದು ಹೇಳಿ ತಮ್ಮ ದೊಡ್ಡತನವನ್ನ ಮೆರೆದಿದ್ದಾರೆ. ಹರೀಶ್ ರಾಯ್ 3 ಜನ ಮಕ್ಕಳು ಮತ್ತು ಹೆಂಡತಿಯನ್ನ ಅಗಲಿದ್ದಾರೆ. ಹೆಂಡತಿಯ ಹೆಸರು ಆರತಿ. ಇನ್ನು ದೊಡ್ಡ ಮಗ ರೋಹಿತ್ ರಾಯ್ಗೆ 23 ವರ್ಷ ವಯಸ್ಸು. ಎರಡನೇ ಮಗ ರೋಷನ್ ರಾಯ್ 10ನೇ ಕ್ಲಾಸ್ ಅನ್ನ ಓದ್ತಿದ್ದಾನೆ. ಇಬ್ಬರನ್ನೂ ಕೂಡ ನಟರನ್ನಾಗಿ ಮಾಡಬೇಕೆಂಬ ಮಹದಾಸೆ ಇತ್ತು ಹರೀಶ್ ರಾಯ್ ರವರಿಗೆ. ಇನ್ನು ಹರೀಶ್ ರಾಯ್ ರವರ ಅಗಲಿಕೆ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು. ನಿಮಗೆ ಹರೀಶ್ ರಾಯ್ ರವರ ಯಾವ ಪಾತ್ರ ತುಂಬಾನೇ ಇಷ್ಟ ಅಂತ ತಪ್ಪದೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.